ಇನ್ನು ಅನೇಕ ಆಸ್ಪತ್ರೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನವೋ ಜನ, ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಮ್ಗೆ ಯಾವಾಗ ಟೋಕನ್ ಸಿಗುತ್ತೆ, ಆದಷ್ಟು ಬೇಗ ನಾವು ತಪಾಸಣೆಯನ್ನ ಮಾಡಿಸಬೇಕು, ಹೃದಯ ತಪಾಸಣೆಯನ್ನ ಮಾಡಬೇಕು ಅಂತ ಜನ ಮುಗಿಬಿದ್ದಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಇಸಿಜಿ ಮಾಡಿಸಬೇಕು ಅಂತ ಮುಗಿಬಿದ್ದಿದ್ದಾರೆ ಜನ. ಹೃದಯ ಆರೋಗ್ಯವಾಗಿದೆಯಾ, ತಪಾಸಣೆ ಮಾಡಿಸಬೇಕು. ನಾವು, ನಮ್ಮವರು, ನಮ್ಮನ್ನ ನಂಬಿದಂಥವರು, ನಮ್ಮ ಜೊತೆ ಇರುವಂತವರು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರಾ, ಹೃದಯ ಆರೋಗ್ಯವಾಗಿದೆಯಾ ಅಂತ ಚೆಕಪ್ ಮಾಡಿಸೋದಕ್ಕೆ, ಇಸಿಜಿ ಮಾಡಿಸೋದಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನವೋ ಜನ. ಹೊರ ರೋಗಿಗಳ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಇಕೋ ಸೇರಿದಂತೆ ಈ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಿಸೋದಕ್ಕೆ ಎಲ್ಲರೂ ಕೂಡ ಮುಗಿಬಿದ್ದಿರೋದು. ಒಮ್ಮೆ ತಪಾಸಣೆಯನ್ನ ಮಾಡಿಸ್ಬಿಟ್ರೆ ನೆಮ್ಮದಿ, ನಿರಾಳ, ನಿರಾತಂಕ, ಭಯ ಇಲ್ಲ. ಇಲ್ಲ ಅಂತಂದ್ರೆ ಪ್ರತಿದಿನ ಒಂದು ರೀತಿಯಲ್ಲಿ ಭಯ ಆಗುತ್ತೆ. ಸ್ವಲ್ಪ ನಡೆದ್ರೆ ಸುಸ್ತು, ಅಥವಾ ಸ್ವಲ್ಪ ವಾಕಿಂಗ್ ಮಾಡಿದಾಗ ಸುಸ್ತು, ಬೆವರೋದಕ್ಕೆ ಶುರುವಾಗ್ತಾರೆ. ಸಣ್ಣದಾಗಿ ಕೈಯಲ್ಲಿ ನೋವು ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ಹೆದರ್ಕೊಳ್ತಾ ಇದ್ದಾರೆ ಜನ. ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ. ಹಾಸನ ಸೇರಿ ಹಲವು ಕಡೆಗಳಲ್ಲಿ ಈ ಹೃದಯಾಘಾತ ಮನುಷ್ಯನನ್ನ ಬಹಳ ಚಿಂತೆಗೀಡು ಮಾಡಿದೆ. ಹಾಗಾಗಿ ರಾಜ್ಯದಾದ್ಯಂತ ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದೀನಿ. ಕಿಮ್ಸ್ ಆಸ್ಪತ್ರೆಗೂ ಕೂಡ ಏನು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ತಪಾಸಣೆಗಾಗಿ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಅಂದ್ರೆ ಮೊದಲಿಗಿಂತಲೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ರೋಗಿಗಳು, ಸಾರ್ವಜನಿಕರು ಹೃದಯ ತಪಾಸಣೆಗಾಗಿ, ಅಂದ್ರೆ ಒಂದ್ ಕಡೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇದು ಓಪಿಡಿ. ಈ ಓಪಿಡಿಯಲ್ಲಿ ಚೀಟಿ ಮಾಡಿಸುವ ಮೂಲಕ ಹೃದಯ ಕಾಯಿಲೆ ಸಂಬಂಧಿಸಿದಂತೆ ಏನು ವಿಭಾಗಗಳಿದಾವೆ ಆ ವಿಭಾಗಕ್ಕೆ ತೆರಳಿ ಇಸಿಜಿ ಇರಬಹುದು, ಅದೇ ರೀತಿ ಈಕೋ ಸೇರಿದಂತೆ ಹೃದಯ ಸಂಬಂಧಿಸಿದಂತೆ ತಪಾಸಣೆಯನ್ನ ಮಾಡಲಿಕ್ಕೆ, ತಪಾಸಣೆಯನ್ನ ಮಾಡಿಸಿಕೊಳ್ಳಿಕ್ಕೆ ಇಲ್ಲಿಂದ ಏನು ಸಾರ್ವಜನಿಕರು ತೆರಳುತ್ತಾರೆ. ನಿಜಕ್ಕೂ ಏನಂದ್ರೆ ಒಂದ್ ಕಡೆ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ದಿನೇ ದಿನೇ ಈ ಹೃದಯಾಘಾತದಿಂದ ಏನು ಸಾವನ್ನಪ್ತಾ ಇರತಕ್ಕಂಥ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿಶತ ಒಂದು 15ರಿಂದ 20ರಷ್ಟು ಏನು ತಪಾಸಣೆಗೆ ಒಳಗಾಗುವಂತವರ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಕೂಡ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳುವ ಜೊತೆಗೆ ಬರುವಂತಹ ರೋಗಿಗಳಿಗೆ ತಪಾಸಣೆಯನ್ನ ಮಾಡುವುದರ ಜೊತೆಗೆ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಕಳೆದ ಒಂದೇ ಒಂದು ತಿಂಗಳಲ್ಲೇ ಏನು 26 ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಈ ಒಂದು ಆತಂಕ ಸಾಕಷ್ಟು ಹೆಚ್ಚಾಗಿದೆ ಅಂತ ಹೇಳಬಹುದು. ಒಂದ್ ಕಡೆ ಧಾರವಾಡ ಜಿಲ್ಲೆ ಸೇರಿದಂತೆ ಬಹುತೇಕ ಒಂದು ಜಿಲ್ಲೆಗಳಿಂದ ಸಾರ್ವಜನಿಕರು ಈ ಒಂದು ಕಿಮ್ಸ್ ಆಸ್ಪತ್ರೆಗೆ ಆಗಮಿಸ್ತಾರೆ. ಒಂದ್ ಕಡೆ ಓಪಿಡಿಯಲ್ಲಿ ಚೀಟಿ ಮಾಡಿಸುವ ಜೊತೆಗೆ ಹೃದಯ ವಿಭಾಗಕ್ಕೆ ತೆರಳಿ ಇಸಿಜಿ ಮತ್ತು ಈಕೋ ತಪಾಸಣೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇನ್ನು ಅನೇಕ ಆಸ್ಪತ್ರೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನವೋ ಜನ, ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಮ್ಗೆ ಯಾವಾಗ ಟೋಕನ್ ಸಿಗುತ್ತೆ, ಆದಷ್ಟು ಬೇಗ ನಾವು ತಪಾಸಣೆಯನ್ನ ಮಾಡಿಸಬೇಕು, ಹೃದಯ ತಪಾಸಣೆಯನ್ನ ಮಾಡಬೇಕು ಅಂತ ಜನ ಮುಗಿಬಿದ್ದಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಇಸಿಜಿ ಮಾಡಿಸಬೇಕು ಅಂತ ಮುಗಿಬಿದ್ದಿದ್ದಾರೆ ಜನ. ಹೃದಯ ಆರೋಗ್ಯವಾಗಿದೆಯಾ, ತಪಾಸಣೆ ಮಾಡಿಸಬೇಕು. ನಾವು, ನಮ್ಮವರು, ನಮ್ಮನ್ನ ನಂಬಿದಂಥವರು, ನಮ್ಮ ಜೊತೆ ಇರುವಂತವರು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರಾ, ಹೃದಯ ಆರೋಗ್ಯವಾಗಿದೆಯಾ ಅಂತ ಚೆಕಪ್ ಮಾಡಿಸೋದಕ್ಕೆ, ಇಸಿಜಿ ಮಾಡಿಸೋದಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನವೋ ಜನ. ಹೊರ ರೋಗಿಗಳ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಇಕೋ ಸೇರಿದಂತೆ ಈ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಿಸೋದಕ್ಕೆ ಎಲ್ಲರೂ ಕೂಡ ಮುಗಿಬಿದ್ದಿರೋದು. ಒಮ್ಮೆ ತಪಾಸಣೆಯನ್ನ ಮಾಡಿಸ್ಬಿಟ್ರೆ ನೆಮ್ಮದಿ, ನಿರಾಳ, ನಿರಾತಂಕ, ಭಯ ಇಲ್ಲ. ಇಲ್ಲ ಅಂತಂದ್ರೆ ಪ್ರತಿದಿನ ಒಂದು ರೀತಿಯಲ್ಲಿ ಭಯ ಆಗುತ್ತೆ. ಸ್ವಲ್ಪ ನಡೆದ್ರೆ ಸುಸ್ತು, ಅಥವಾ ಸ್ವಲ್ಪ ವಾಕಿಂಗ್ ಮಾಡಿದಾಗ ಸುಸ್ತು, ಬೆವರೋದಕ್ಕೆ ಶುರುವಾಗ್ತಾರೆ. ಸಣ್ಣದಾಗಿ ಕೈಯಲ್ಲಿ ನೋವು ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ಹೆದರ್ಕೊಳ್ತಾ ಇದ್ದಾರೆ ಜನ. ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ. ಹಾಸನ ಸೇರಿ ಹಲವು ಕಡೆಗಳಲ್ಲಿ ಈ ಹೃದಯಾಘಾತ ಮನುಷ್ಯನನ್ನ ಬಹಳ
ಚಿಂತೆಗೀಡು ಮಾಡಿದೆ. ಹಾಗಾಗಿ ರಾಜ್ಯದಾದ್ಯಂತ ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದೀನಿ. ಕಿಮ್ಸ್ ಆಸ್ಪತ್ರೆಗೂ ಕೂಡ ಏನು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ತಪಾಸಣೆಗಾಗಿ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಅಂದ್ರೆ ಮೊದಲಿಗಿಂತಲೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ರೋಗಿಗಳು ಸಾರ್ವಜನಿಕರು ಹೃದಯ ತಪಾಸಣೆಗಾಗಿ ಅಂದ್ರೆ ಒಂದ್ ಕಡೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇದು ಓಪಿಡಿ. ಈ ಓಪಿಡಿಯಲ್ಲಿ ಚೀಟಿ ಮಾಡಿಸುವ ಮೂಲಕ ಹೃದಯ ಕಾಯಿಲೆ ಸಂಬಂಧಿಸಿದಂತೆ ಏನು ವಿಭಾಗಗಳಿದಾವೆ ಆ ವಿಭಾಗಕ್ಕೆ ತೆರಳಿ ಇಸಿಜಿ ಇರಬಹುದು, ಅದೇ ರೀತಿ ಈಕೋ ಸೇರಿದಂತೆ ಹೃದಯ ಸಂಬಂಧಿಸಿದಂತೆ ತಪಾಸಣೆಯನ್ನ ಮಾಡಲಿಕ್ಕೆ ತಪಾಸಣೆಯನ್ನ ಮಾಡಿಸಿಕೊಳ್ಳಿಕ್ಕೆ ಇಲ್ಲಿಂದ ಏನು ಸಾರ್ವಜನಿಕರು ತೆರಳುತ್ತಾರೆ. ನಿಜಕ್ಕೂ ಏನಂದ್ರೆ ಒಂದ್ ಕಡೆ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ದಿನೇ ದಿನೇ ಈ ಹೃದಯಾಘಾತದಿಂದ ಏನು ಸಾವನ್ನಪ್ತಾ ಇರತಕ್ಕಂಥ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿಶತ ಒಂದು 15ರಿಂದ 20ರಷ್ಟು ಏನು ತಪಾಸಣೆಗೆ ಒಳಗಾಗುವಂತವರ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಕೂಡ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳುವ ಜೊತೆಗೆ ಬರುವಂತಹ ರೋಗಿಗಳಿಗೆ ತಪಾಸಣೆಯನ್ನ ಮಾಡುವುದರ ಜೊತೆಗೆ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಕಳೆದ ಒಂದೇ ಒಂದು ತಿಂಗಳಲ್ಲಿ ಏನು 26 ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಈ ಒಂದು ಆತಂಕ ಸಾಕಷ್ಟು ಹೆಚ್ಚಾಗಿದೆ ಅಂತ ಹೇಳಬಹುದು. ಒಂದ್ ಕಡೆ ಧಾರವಾಡ ಜಿಲ್ಲೆ ಸೇರಿದಂತೆ ಬಹುತೇಕ ಒಂದು ಜಿಲ್ಲೆಗಳಿಂದ ಸಾರ್ವಜನಿಕರು ಈ ಒಂದು ಕಿಮ್ಸ್ ಆಸ್ಪತ್ರೆಗೆ ಆಗಮಿಸ್ತಾರೆ. ಒಂದ್ ಕಡೆ ಓಪಿಡಿಯಲ್ಲಿ ಚೀಟಿ ಮಾಡಿಸುವ ಜೊತೆಗೆ ಹೃದಯ ವಿಭಾಗಕ್ಕೆ ತೆರಳಿ ಇಸಿಜಿ ಮತ್ತು ಈಕೋ ತಪಾಸಣೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇನ್ನು ಅನೇಕ ಆಸ್ಪತ್ರೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನವೋ ಜನ, ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಮ್ಗೆ ಯಾವಾಗ ಟೋಕನ್ ಸಿಗುತ್ತೆ, ಆದಷ್ಟು ಬೇಗ ನಾವು ತಪಾಸಣೆಯನ್ನ ಮಾಡಿಸಬೇಕು, ಹೃದಯ ತಪಾಸಣೆಯನ್ನ ಮಾಡಬೇಕು ಅಂತ ಜನ ಮುಗಿಬಿದ್ದಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಇಸಿಜಿ ಮಾಡಿಸಬೇಕು ಅಂತ ಮುಗಿಬಿದ್ದಿದ್ದಾರೆ ಜನ. ಹೃದಯ ಆರೋಗ್ಯವಾಗಿದೆಯಾ, ತಪಾಸಣೆ ಮಾಡಿಸಬೇಕು. ನಾವು ನಮ್ಮವರು, ನಮ್ಮನ್ನ ನಂಬಿದಂಥವರು, ನಮ್ಮ ಜೊತೆ ಇರುವಂತವರು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರಾ, ಹೃದಯ ಆರೋಗ್ಯವಾಗಿದೆಯಾ ಅಂತ ಚೆಕಪ್ ಮಾಡಿಸೋದಕ್ಕೆ, ಇಸಿಜಿ ಮಾಡಿಸೋದಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನವೋ ಜನ. ಹೊರ ರೋಗಿಗಳ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಇಕೋ ಸೇರಿದಂತೆ ಈ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಿಸೋದಕ್ಕೆ ಎಲ್ಲರೂ ಕೂಡ ಮುಗಿಬಿದ್ದಿರೋದು. ಒಮ್ಮೆ ತಪಾಸಣೆಯನ್ನ ಮಾಡಿಸ್ಬಿಟ್ರೆ ನೆಮ್ಮದಿ, ನಿರಾತಂಕ, ಭಯ ಇಲ್ಲ ಅಂತಂದ್ರೆ ಪ್ರತಿದಿನ ಒಂದ್ ರೀತಿಯಲ್ಲಿ ಭಯ ಆಗುತ್ತೆ. ಸ್ವಲ್ಪ ನಡೆದ್ರೆ ಸುಸ್ತು, ಅಥವಾ ಸ್ವಲ್ಪ ವಾಕಿಂಗ್ ಮಾಡಿದಾಗ ಸುಸ್ತು, ಬೆವರೋದಕ್ಕೆ ಶುರುವಾಗ್ತಾರೆ. ಸಣ್ಣದಾಗಿ ಕೈಯಲ್ಲಿ ನೋವು ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ಹೆದರ್ಕೊಳ್ತಾ ಇದ್ದಾರೆ ಜನ. ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ. ಹಾಸನ ಸೇರಿ ಹಲವು ಕಡೆಗಳಲ್ಲಿ ಈ ಹೃದಯಾಘಾತ ಮನುಷ್ಯನನ್ನ ಬಹಳ ಚಿಂತೆಗೀಡು ಮಾಡಿದೆ. ಹಾಗಾಗಿ ರಾಜ್ಯದಾದ್ಯಂತ ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದೀನಿ. ಕಿಮ್ಸ್ ಆಸ್ಪತ್ರೆಗೂ ಕೂಡ ಏನು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ತಪಾಸಣೆಗಾಗಿ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಅಂದ್ರೆ ಮೊದಲಿಗಿಂತಲೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ರೋಗಿಗಳು ಸಾರ್ವಜನಿಕರು ಹೃದಯ ತಪಾಸಣೆಗಾಗಿ ಅಂದ್ರೆ ಒಂದ್ ಕಡೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇದು ಓಪಿಡಿ. ಈ ಓಪಿಡಿಯಲ್ಲಿ ಚೀಟಿ ಮಾಡಿಸುವ ಮೂಲಕ ಹೃದಯ ಕಾಯಿಲೆ ಸಂಬಂಧಿಸಿದಂತೆ ಏನು ವಿಭಾಗಗಳಿದಾವೆ ಆ ವಿಭಾಗಕ್ಕೆ ತೆರಳಿ ಇಸಿಜಿ ಇರಬಹುದು, ಅದೇ ರೀತಿ ಈಕೋ ಸೇರಿದಂತೆ ಹೃದಯ ಸಂಬಂಧಿಸಿದಂತೆ ತಪಾಸಣೆಯನ್ನ ಮಾಡಲಿಕ್ಕೆ ತಪಾಸಣೆಯನ್ನ ಮಾಡಿಸಿಕೊಳ್ಳಿಕ್ಕೆ ಇಲ್ಲಿಂದ ಏನು ಸಾರ್ವಜನಿಕರು ತೆರಳುತ್ತಾರೆ. ನಿಜಕ್ಕೂ ಏನಂದ್ರೆ ಒಂದ್ ಕಡೆ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ದಿನೇ ದಿನೇ ಈ ಹೃದಯಾಘಾತದಿಂದ ಏನು ಸಾವನ್ನಪ್ತಾ ಇರತಕ್ಕಂಥ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿಶತ ಒಂದು 15ರಿಂದ 20ರಷ್ಟು ಏನು ತಪಾಸಣೆಗೆ ಒಳಗಾಗುವಂತವರ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ.
ಈ ಹಿನ್ನೆಲೆಯಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಕೂಡ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳುವ ಜೊತೆಗೆ ಬರುವಂತಹ ರೋಗಿಗಳಿಗೆ ತಪಾಸಣೆಯನ್ನ ಮಾಡುವುದರ ಜೊತೆಗೆ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಕಳೆದ ತಿಂಗಳೇ ಒಂದೇ ಒಂದು ತಿಂಗಳಲ್ಲಿ 26 ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಈ ಒಂದು ಆತಂಕ ಸಾಕಷ್ಟು ಹೆಚ್ಚಾಗಿದೆ ಅಂತ ಹೇಳಬಹುದು. ಒಂದ್ ಕಡೆ ಧಾರವಾಡ ಜಿಲ್ಲೆ ಸೇರಿದಂತೆ ಬಹುತೇಕ ಒಂದು ಜಿಲ್ಲೆಗಳಿಂದ ಸಾರ್ವಜನಿಕರು ಈ ಒಂದು ಕಿಮ್ಸ್ ಆಸ್ಪತ್ರೆಗೆ ಆಗಮಿಸುತ್ತಾರೆ. ಒಂದ್ ಕಡೆ ಓಪಿಡಿಯಲ್ಲಿ ಚೀಟಿ ಮಾಡಿಸುವ ಜೊತೆಗೆ ಹೃದಯ ವಿಭಾಗಕ್ಕೆ ತೆರಳಿ ಇಸಿಜಿ ಮತ್ತು ಇಕೋ ತಪಾಸಣೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.